ಕಳೆದ ಕ್ಲಾಸ್ನಲ್ಲಿ ನಾನು ಬೇಸಿಕ್ ಜೊಮೆಟ್ರಿಯ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದೆ. ಈ ಕ್ಲಾಸ್ನಲ್ಲಿ ನಾನು ಹೇಳುವಂಥ ವಿಚಾರ ಮೆನ್ಸುರೇಷನ್. ಮೆನ್ಸುರೇಷನ್ ಅಂತ ಹೇಳಿದರೆ ಆ್ಯಕ್ಚುಲಿ ಮೆನ್ಸುರೇಷನ್ನಲ್ಲಿ ನಿಮಗೆ ಬರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಪೆರಿಮೀಟರ್, ಏರಿಯಾ ಮತ್ತು ವಾಲ್ಯೂಮ್. ಪೆರಿಮೀಟರ್ ಅಂದರೆ ಸುತ್ತಳತೆ, ಏರಿಯಾ ಅಂದರೆ ವಿಸ್ತೀರ್ಣ, ವಾಲ್ಯೂಮ್ ಅಂದರೆ ಗಾತ್ರ. 3 ಬರ್ತದೆ. ಇಲ್ಲಿ ಒಂದಕ್ಕೊಂದು ಸಂಬಂಧಗಳಿದೆ. ಪೆರಿಮೀಟರ್ಗೂ, ಏರಿಯಾಗೂ ಮತ್ತು ವಾಲ್ಯೂಮಿಗೂ ಒಂದೊಂದು ಸಂಬಂಧ ಇದೆ. ಮೊದಲನೇದಾಗಿ ನಾನು ನಿಮ್ಗೆ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಪೆರಿಮೀಟರ್ ಅಂದರೆ ಏನು ಅಂತ ಹೇಳ್ತೇನೆ. ಈಗ ಮೊದಲು ಪೆರಿಮೀಟರ್ ಅಂತ ಹೇಳಿದವಾಗ ನೋಡಿ, ಇದು ಇಲ್ಲಿಗ ಇದೊಂದು ಸ್ಕ್ವೇರ್. ಪ್ಲೇನ್ ಫಿಗರ್ಸಿಗೆ ಸಂಬಂಧಪಟ್ಟು ಮಾತ್ರ ನಾವು ಪೆರಿಮೀಟರ್ ಮತ್ತು ಏರಿಯಾ ಹೇಳ್ತೇವೆ. ಅದೇ ಘನ ವಸ್ತುಗಳಿಗೆ ಈ ಸಾಲಿಡ್ಸ್ ಅಂತ ಹೇಳ್ತೇವೆ ನಾವು, ಅದಕ್ಕೆ ಏನು ಹೇಳ್ತೇವೆ, ವಾಲ್ಯೂಮ್ ಅಂತ ಹೇಳ್ತೇವೆ. ಈಗ ಪ್ಲೇನ್ ಫಿಗರ್ ಅಂತ ಹೇಳಿದರೆ ಯಾವುದು? ಮೊದಲನೇದಾಗಿ ಸ್ಕ್ವೇರ್ ಅಂತ ಮಾಡಿ ಉದಾಹರಣೆ, ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ಆದರೆ ಎ ಇಂದ ಶುರು ಮಾಡೋದು, ನೀವು ಒಂದು ಸುತ್ತು ಹಾಕೋದು. ಹೀಗೆ ಎ ಇಂದ ಶುರು ಮಾಡಿ ಪುನಃ ಎಗೆ ಬಂದು ಮುಟ್ಟೋದು. ಇದು ಒಂದು ಪೆರಿಮೀಟರ್, ಇದರ ಸುತ್ತಳತೆ ಇದು. ಆಯಿತಾ? ಸುತ್ತಳತೆ ಅಂತ ಹೇಳಿದ್ರೆ ಎ ಇಂದ ಶುರು ಮಾಡಿ ಒಂದು ಸುತ್ತು ಹಾಕಿ ವಾಪಸ್ ಎಗೆ ಬರುವುದನ್ನು ನಾವೇನು ಹೇಳ್ತೇವೆ, ಸುತ್ತಳತೆ ಅಥವಾ ಪೆರಿಮೀಟರ್ ಅಂತ ಹೇಳ್ತೇವೆ. ಇದನ್ನೇನು ಹೇಳ್ತೇವೆ, ಪೆರಿಮೀಟರ್. ಇದನ್ನು ಪೆರಿಮೀಟರ್ ಲೆಂತ್ ಆದ್ದರಿಂದ, ಲೆಂತ್ ಐದರ್ ಇಟ್ ಮೇ ಬೀನ್ ಸೆಂಟಿಮೀಟರ್ ಇರ್ತದೆ ಇದು, ಅಥವಾ ಮೀಟ್ರ್ ಇರ್ತದೆ, ಅಥವಾ ಕಿಲೋಮೀಟ್ರ್ ಇರ್ಬೋದು, ಎಲ್ಲ ಡಿಪೆಂಡ್ಸ್. ಆಯಿತಾ? ಎಷ್ಟು ದೂರ ಹೋಗಿರ್ತೀರಿ ಅದರ ಮೇಲೆ. ಈಗ ಸಣ್ಣ ಯೂನಿಟ್ ಆದರೆ ಸೆಂಟಿಮೀಟರ್ ತಗೊಳ್ತಾರೆ, ಮೀಡಿಯಮ್ ಯೂನಿಟ್ ಆದರೆ ಮೀಟ್ರ್ ತಗೊಳ್ತಾರೆ, ತುಂಬ ದೊಡ್ಡ ಯೂನಿಟ್ ಆದರೆ ಕಿಲೋಮೀಟರ್ ಅಂತ ತಗೊಳ್ತಾರೆ. ಪೆರಿಮೀಟರ್ನ ಯೂನಿಟ್ ಸೆಂಟಿಮೀಟರ್, ಮೀಟರ್ ಅಥವಾ ಕಿಲೋಮೀಟರ್. ಇದು ಸುತ್ತಳತೆಯ ಬಗ್ಗೆ. ಸುತ್ತಳತೆ ಅಂದರೆ ಒಂದು ಸುತ್ತು ಬರಲಿಕ್ಕೆ ಎಷ್ಟು ದೂರ ಇರ್ತದೋ ಅದನ್ನು ಸುತ್ತಳತೆ ಅಂತ ಹೇಳುವುದು. ಒಂದು ಸುತ್ತು ಬರಲಿಕ್ಕೆ ಎಷ್ಟು ದೂರ ಇರ್ತದೋ ಅದೇ ಸುತ್ತಳತೆ. ಅದೇ ಏರಿಯಾ ಅಂತಾದರೆ ನಿಮಗೆ ನೋಡಿ, ನಾನು ಹ್ಯಾಚಿಂಗ್ ಮಾಡ್ತಾ ಇದ್ದೇನೆ, ಇದರ ಒಳಗೆ ಎಷ್ಟು ಅವಕಾಶ ಇದೆಯೋ, ಇದರಲ್ಲಿ ಇರುವಂಥ ಜಾಗ ಎಷ್ಟು, ಅದನ್ನು ನಾವೇನು ಹೇಳ್ತೇವೆ, ಏರಿಯಾ ಅಂತ ಹೇಳ್ತೀವಿ. ಎ ಬಿ ಸಿ ಡಿಯ ಒಳಗಡೆ ಇರುವಂಥ ಜಾಗವನ್ನು ನಾವು ಏರಿಯಾ ಅಂತ ಹೇಳ್ತೀವಿ. ಇಲ್ಲಿ ಏನು ಅಂತ ಹೇಳಿದರೆ, ಇದು ಎ, ಒಂದು ಸೈಡ್ ಎ, ಇನ್ನೊಂದು ಸೈಡ್ ಎ. ಹೌದಾ? ಒಂದು ಸೈಡ್ ಎ, ಇನ್ನೊಂದು ಸೈಡ್ ಎ. ಈಗ ಎ ಗುಣಿಸು ಎ ಅಂದರೆ ಎ ಸ್ಕ್ವೇರ್ ಆಯ್ತು. ಎ ಏನಾಯ್ತಾ, ಎ ಸ್ಕ್ವೇರ್ ಆಯ್ತು. ಎ ಸ್ಕ್ವೇರ್ ಬದಲಿಗೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಸೆಂಟಿಮೀಟರ್ ಏನಾಗ್ತದೆ, ಸ್ಕ್ವೇರ್ ಆಗ್ತದೆ. ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಗೊತ್ತಾಯ್ತಾ? ಸುತ್ತಳತೆಗೆ ಸೆಂಟಿಮೀಟರ್ ಆದರೆ ಏರಿಯಾಗೆ ಸೆಂಟಿಮೀಟರ್ ಸ್ಕ್ವೇರ್. ಈಗ ವ್ಯತ್ಯಾಸಗಳು ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಮಾಡ್ತೇನೆ ನಾನು. ಪೆರಿಮೀಟರ್ ಮತ್ತು ಏರಿಯಾಗಿರೋ ಒಂದು ಸುತ್ತು ಬರಲಿಕ್ಕೆ ಇರುವ ದೂರವನ್ನು ನಾವು ಬೌಂಡ್ರಿ ಲೈನ್ ಅಂತ ಹೇಳ್ತೇವಲ್ಲ, ನಾವು ಕ್ರಿಕೆಟ್ ನಾವು ಆಡುವವರಿಗೆ ಗೊತ್ತಿರ್ತದೆ ಬೌಂಡ್ರಿ ಅಂತ. ಆ ಬೌಂಡ್ರಿ ಅಥವಾ ಎ ಇಂದ ಶುರು ಮಾಡಿ ವಾಪಸ್ ಪುನಃ ಎಗೆ ಬರುವ ದೂರವನ್ನು ನಾವೇನು ಹೇಳ್ತೇವೆ, ಸುತ್ತಳತೆ ಅಂತ ಹೇಳ್ತೇವೆ. ಒಳಗೆ ಇರುವ ಅವಕಾಶವನ್ನು ನಾವೇನು ಹೇಳ್ತೇವೆ, ಒಳಗೆ ಇರುವ ಜಾಗವನ್ನು ನಾವೇನು ಹೇಳ್ತೇವೆ, ಏರಿಯಾ. ಈಗ ಬೇರೆ ಬೇರೆ ಪ್ಲೇನ್ ಫಿಗರ್ಸ್ಗಳ ಪೆರಿಮೀಟರ್ ಮತ್ತು ಏರಿಯಾ ಬಗ್ಗೆ ನಾನು ನಿಮಗೀಗ ಇವತ್ತು ಹೇಳಲಿಕ್ಕಿದ್ದೇನೆ. ಆಯಿತಾ? ಪೆರಿಮೀಟರ್ ಬೇರೆ ಬೇರೆ ಒಂದೊಂದಾಗಿ. ಮೊದಲನೇದಾಗಿ ಸ್ಕ್ವೇರಿಗೆ ಸಂಬಂಧಪಟ್ಟು ಏನು ಏರಿಯಾ ಇದೆ ಅದನ್ನು, ಈ ಪೆರಿಮೀಟರ್ ಮತ್ತು ಏರಿಯಾ ಇದೆ ಅದನ್ನು ಹೇಳ್ತೇನೆ. ಮೊದಲು ನಿಮಗೀಗ ಬರುವಂಥದ್ದು ಸ್ಕ್ವೇರ್. ಈಗ ಇಲ್ಲಿ ಸ್ಕ್ವೇರ್ನಲ್ಲಿ ಹೇಗೆ ಅಂತ ಹೇಳಿದರೆ ಎಲ್ಲ ಸೈಡ್ಸ್ಗಳು ಈಕ್ವಲ್. ಇದು ಎ 4 ಎ ಇಲ್ಲಿ. ಆಯಿತಾ? ಏರಿಯಾ ಅಂತ ಹೇಳಿದರೆ ಬದಿ ಗುಣಿಸು ಬದಿ, ಎ ಗುಣಿಸು ಎ ಅಷ್ಟೇ. ಆಯಿತಾ? ಎ ಗುಣಿಸು ಎ ಅಂತ ಹೇಳುವಂಥದ್ದು ಇದರ ಸ್ಕ್ವೇರ್. ದಟ್ ಈಸ್ ಕ್ಯಾಪಿಟಲ್ ಎ. ಏರಿಯಾ ಈಕ್ವಲ್ ಟು ಎ ಸ್ಕ್ವೇರ್. ಎ ಸ್ಕ್ವೇರ್ ಇಸ್ ದ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್. ಈಗ ಡಯಾಗನಲ್ ಅಂತ ಒಂದಿದೆ ನೋಡಿ, ಡಿ ಅಂದರೆ ಡಯಾಗನಲ್. ಡಯಾಗನಲ್ ಅಂದರೆ ಎಂಥದ್ದು? ಇಲ್ಲಿ ನಾನು ಈಗಾಗಲೇ ಹೇಳಿದೆ ಎ ಬಿ ಸಿ ಡಿ. ಡಯಾಗನಲ್ ಅಂತ ಹೇಳಿದ್ರೆ ಎರಡು ಮೂಲೆಗಳು. ಈಗ ಬಿ ಮತ್ತು ಡಿ, ಎ ಮತ್ತು ಸಿ ನೋಡಿ, ಎ ಮತ್ತು ಸಿ ಇದು ಸಹ ಒಂದು ಡಯಾಗನಲ್. ಆಯಿತಾ? ಎ ಮತ್ತು ಸಿ ಡಯಾಗನಲ್. ಈ ಡಯಾಗನಲ್ಗೆ ಸಂಬಂಧಪಟ್ಟು ಸಹ ಏರಿಯಾ ಹೇಳಲಿಕ್ಕಿದೆ. ಇದು ನೀವು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಗೊತ್ತಿರಬೇಕು.
ಕ್ಯಾಪಿಟಲ್ ಎ ಈಕ್ವಲ್ ಡಿ ಸ್ಕ್ವೇರ್ ಬೈ 2 ಡಯಾಗನಲ್ನ ವರ್ಗ ಭಾಗಿಸು 2 ಮಾಡಿದರೂ ಕೂಡ ನಿಮಗೆ ಏರಿಯಾ ಬರ್ತದೆ. ಮೇಯ್ನ್ ಆಗಿ ನಿಮ್ಗೆ ಗೊತ್ತಿರಬೇಕಾದ್ದು ಸ್ಕ್ವೇರಿಗೆ ಸಂಬಂಧ ಕ್ಯಾಪಿಟಲ್ ಎ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಆರ್ ಎ ಸ್ಕ್ವೇರ್. ಮತ್ತು ನಿಮಗೆ ಪೆರಿಮೀಟ್ರಿಗೆ ಸಂಬಂಧಪಟ್ಟು ಇದು ಎ, ಇದು ಎ, ಇದು ಎ, ಒಂದು ಸುತ್ತು ಬರ್ತಾ ಇದ್ದೀರಿ, ಇದು ಎ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೇವೆ ನಾವು. ಇದನ್ನು ಏನು ಹೇಳ್ತೇವೆ? ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈ ರೀತಿ ಬರ್ತಾ ಇದ್ದೇವೆ. ಇಲ್ಲಿ ಎ ಕೂಡಿಸು ಎ ಕೂಡಿಸು ಎ ಕೂಡಿಸು ಎ ಅಂದರೆ ಎಷ್ಟಾಗ್ತದೆ? 4a. ಪೆರಿಮೀಟರ್ ಅಂತ ಹೇಳಿದಾಗ 4a, ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಅಂದರೆ 4a. ಇದು ಸ್ಕ್ವೇರಿಗೆ ಸಂಬಂಧಪಟ್ಟು. ನೆಕ್ಸ್ಟ್ ಬರ್ತದೆ, ನೆಕ್ಸ್ಟ್ ಬರುವಂಥದ್ದು ರೆಕ್ಟ್ಯಾಂಗಲ್. ನೆಕ್ಸ್ಟ್ ಬರುವಂಥದ್ದು ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ನಲ್ಲೂ ಕೂಡ ಡಯಾಗನಲ್ ಇರ್ತದೆ, ಸೈಡ್ಸ್ ಆಫ್ ದಿ ರೆಕ್ಟ್ಯಾಂಗಲ್ ಇರ್ತದೆ. ಎ ಮತ್ತು ಬಿ ನೋಡಿ, ಎ ಮತ್ತು ಬಿ ಅಂತ ಹೇಳುವಂಥದ್ದು ಸೈಡ್ಸ್ ಆಫ್ ದಿ ರೆಕ್ಟ್ಯಾಂಗಲ್. ಎಸ್ ಅಂದರೆ ಜೊಮೆಟ್ರಿಕ್ ಸೆಂಟ್ರಾಯ್ಡ್. ಜೊಮೆಟ್ರಿಕ್ ಸೆಂಟ್ರಾಯ್ಡ್ ಅಂತ ಹೇಳಿದ್ರೆ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೇವೆ. ಅದನ್ನು ಮತ್ತೆ ನಾನು ನಿಮ್ಗೆ ಹೇಳ್ತೇನೆ, ಆಯಿತಾ? ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿಗ ಇದು ಎ, ಇದು ಬಿ, ಇದು ಸಿ. ನೇಮ್ ಮಾಡ್ತೇನೆ ಇದನ್ನು, ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ. 4 ಸೈಡ್ಸ್ಗಳು, 4 ಪಾಯಿಂಟ್ಗಳು ಬಂತು ನಿಮಗೆ ಇಲ್ಲಿಗ ಏರಿಯಾ ಅಂತ ಹೇಳಿದವಾಗ ಯಾವ ರೀತಿ ಲೆಕ್ಕಾಚಾರ ಹಾಕ್ತೀರಿ? ಏರಿಯಾ ಅಂತ ಹೇಳಿದವಾಗ ಯಾವ ರೀತಿ ಲೆಕ್ಕಾಚಾರ ಹಾಕ್ತೀರಿ ನೋಡಿ. ಏರಿಯಾ ಅಂತ ಹೇಳಿದವಾಗ ನೋಡಿ, ಏರಿಯಾ ಅಂತ ಹೇಳಿದವಾಗ ಇಲ್ಲಿ ಎ ಇಂಟು ಬಿ, ಎ ಇಂಟು ಬಿ ಈಸ್ ದ ಏರಿಯಾ. ಅಲ್ಲಿ ಕೆಲವರು ಏನು ಮಾಡ್ತಾರೆ, ರೆಕ್ಟ್ಯಾಂಗಲಿಗೆ ಲೆಂತ್ ಇಂಟು ಬ್ರೆಡ್ತ್, ಇದನ್ನು ಲೆಂತ್ ಅಂತ ಹೇಳ್ತೇವೆ, ಎಯನ್ನು ಲೆಂತ್ ಅಂತ ಹೇಳ್ತೇವೆ, ಇದನ್ನು ಬಿಯನ್ನು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್, ಆಯಿತಾ? ಇದನ್ನು ಇಲ್ಲಿ ಅಭಿಮುಖ ಭಾವಗಳು ಸಮ ಮತ್ತು ಸಮಾಂತರ ಇರ್ತದೆ. ಇದನ್ನು ರೆಕ್ಟ್ಯಾಂಗಲ್ ಬಗ್ಗೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಇಲ್ಲಿಗ ಏನು ಅಂತ ಹೇಳಿದರೆ, ಲೆಂತ್ ಇಂಟು ಬ್ರೆಡ್ತ್ ಈಸ್ ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಡಯಾಗನಲ್ ಬಗ್ಗೆ ನಾನು ನಿಮ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಏರಿಯಾವನ್ನು, ಅದು ಸ್ವಲ್ಪ ಟ್ರಿಗ್ನೋಮೆಟ್ರಿ ನಾಲೆಜ್ ಬೇಕಾಗ್ತದೆ, ಬೇಡ ಇಲ್ಲಿ. ಈಗ ಬೇಸಿಕಲಿ ಕ್ಯಾಪಿಟಲ್ ಎ ಈಕ್ವಲ್ ಟು ಸ್ಮಾಲ್ ಎ ಇಂಟು ಬಿ. ಸ್ಮಾಲ್ ಎ ಬದಲಿಗೆ ಎಲ್ ಇಂಟು ಬಿ, ಲೆಂತ್ ಇಂಟು ಬ್ರೆಡ್ತ್ ಅಂತ ನೀವು ತಗೊಳ್ಬೋದು. ಆಮೇಲೆ ರೆಕ್ಟ್ಯಾಂಗಲ್ನ ಸೈಡ್ಗಳು ಎ ಮತ್ತು ಬಿ ಇದ್ದರೆ ಪೆರಿಮೀಟರ್ ಏನು ಅಂತ ಹೇಳಿದರೆ ಪಿ ಈಕ್ವಲ್ ಟು 2 ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ. 2 ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಹೇಗೆ ಬಂತು? ಇದು ಎ ಆದರೆ ಎದುರುಗಡೆ ಇರೋದು ಎ, ಇದು ಬಿ ಆದರೆ ಎದುರುಗಡೆ ಇರೋದು ಬಿ. ಎ ಪ್ಲಸ್ ಎ 2a, ಎ ಬಿ ಪ್ಲಸ್ ಬಿ 2b. 2 ಹೊರಗಡೆ ತೆಗೆದಿದ್ದಾರೆ, 2 ಇಂಟು ಎ ಪ್ಲಸ್ ಬಿ. 2 ಇಂಟು ಎ ಪ್ಲಸ್ ಬಿ ಈಸ್ ದ ಪೆರಿಮೀಟರ್ ಆಫ್ ಎ rectangle. 2 into a plus b is the perimeter of a rectangle. ನೆಕ್ಸ್ಟ್ ಬರುವಂತಹ ಇದು ಪ್ಲೇನ್ ಫಿಗರ್ ಅಂತ ಹೇಳುವಂಥದ್ದು ಪ್ಯಾರಲಲ್ಲೋಗ್ರಾಮ್. ಪ್ಯಾರಲಲ್ಲೋಗ್ರಾಮನ್ನು ಕನ್ನಡದಲ್ಲಿ ಸಮಾನಾಂತರ ಚತುರ್ಭುಜ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಇಲ್ಲಿ ಏನು ಅಂತ ಹೇಳಿದರೆ, ಇದು ಎ, ಸಾಮಾನ್ಯವಾಗಿ ನೇಮ್ ಮಾಡ್ಕೊಳ್ಬೇಕು ನೀವು, ಆವಾಗ ಸುಲಭ ಆಗ್ತದೆ ಯಾವುದೇ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ. ನೇಮ್ ಮಾಡದೇ ಇದ್ದರೆ ನಿಮಗೆ ಏನಾಗೋದಿಲ್ಲ ಅಂದರೆ, ನೇಮ್ ಮಾಡದೇ ಇದ್ದರೆ ನಿಮಗೆ ಅದು ಕಷ್ಟ ಆಗ್ತದೆ. ಇಲ್ಲಿಗ ನೀವೇನು ಹೇಳ್ತೀವಿ, ಎ ಬಿ ಸಿ ಡಿ ಅಂತ ಹೇಳುವಂಥದ್ದು 4 ಪಾಯಿಂಟ್ಸ್ಗಳನ್ನು ನೀವು ತಗೊಂಡಿದ್ದೀರಿ. ಎ ಬಿಯ ಉದ್ದ ಸ್ಮಾಲ್ ಎ, ಬಿ ಸಿಯ ಉದ್ದ ಸ್ಮಾಲ್ ಬಿ, ಹೌದಾ? ಇಲ್ಲಿ ಪ್ಯಾರಲೋಗ್ರಾಮ್ನಲ್ಲಿ ಏನು, ಪ್ಯಾರಲೋಗ್ರಾಮಿನ ಪ್ರಥಮ ವಿಚಾರ ಏನು ಅಂತ ಹೇಳಿದ್ರೆ, ಪ್ಯಾರಲೋಗ್ರಾಮ್ನಲ್ಲಿ ಯಾವುದೇ ಮೂಲೆ 90 ಡಿಗ್ರಿ ಇರಲೇಬೇಕು ಅಂತ ಹೇಳುವಂಥ ನಿಯಮ ಇಲ್ಲ. ಆದರೆ ರೆಕ್ಟ್ಯಾಂಗಲ್ ಮತ್ತು ಚೌಕದಲ್ಲಿ ನಿಮಗೆ 90 ಡಿಗ್ರಿ ಇರಲೇಬೇಕು ಮೂಲೆಗಳು, ಆಯಿತಾ? ಇಲ್ಲಿ ಪ್ಯಾರಲೋಗ್ರಾಮ್ನಲ್ಲಿ ಏನಿರುತ್ತೆ, ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಡಿ ನಾನು ಏನು ನೇಮ್ ಮಾಡಿದ್ದೇನೋ ಇದಕ್ಕೆ ಏನಿರುತ್ತೆ ಅಂದರೆ, ಈ ಎ ಮತ್ತು ಈ ಎ ನಡುವಿನ ದೂರವನ್ನು ಹೈಟ್ ಅಂತ ಹೇಳ್ತಾರೆ. ಅಭಿಮುಖ ಬಾಹುಗಳ ನಡುವಿನ ದೂರ, ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನಾವು ಹೇಳ್ತೇವೆ ಎಚ್ ಅಂತ ಹೇಳ್ತೀವಿ. ಇಲ್ಲಿ ಎಚ್ ನಾನು ನಿಮ್ಗೆ ತೋರಿಸಿದ್ದೇನೆ ಇಲ್ಲಿ. ಈಗ ವಾಟ್ ಈಸ್ ದ, ಈಗ ನೋಡುವ, ಈಗ ನಾನು ನಿಮಗೆ ಇದರ ಬಗ್ಗೆ ಹೇಳ್ತೇನೆ. ಪ್ಯಾರಲೋಗ್ರಾಮ್ ನೋಡಿ. ಸೊ ಪ್ಯಾರಲೋಗ್ರಾಮಿಗೆ ಒಂದನೇದಾಗಿ ಹೈಟ್ ಇರ್ತದೆ ಎಚ್, ನೋಡಿ ಇದು ಹೈಟ್, ಆಯಿತಾ? ಆಮೇಲೆ ಎ ಬಿ ಸೈಡ್ಸ್ ಈಗಾಗಲೇ ಹೇಳಿದ್ದೇನೆ. D1 D2 2 ಡಯಾಗನಲ್ಸ್, D1 D2 2 ಡಯಾಗನಲ್ಸ್ ನೋಡಿ, ಎ ಬಿ ಸಿ ಡಿ ನೋಡಿ, ಎ ಬಿ
ಸಿ ಡಿ 4 ಸೈಡ್ಗಳಾದರೆ ಇಲ್ಲಿಗ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಲೋಗ್ರಾಮ್, ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಲೋಗ್ರಾಮ್ ಅಂತ ಹೇಳಿದವಾಗ ಎ ಇಂಟು ಎಚ್, ಇಲ್ಲಿ ಬಿ ಎ ಪ್ರಶ್ನೆ ಬರುವುದಿಲ್ಲ. ರೆಕ್ಟ್ಯಾಂಗಲ್ ಆದರೆ ಬಿ ಬರ್ತಿತ್ತು, ಇಲ್ಲಿ ಪ್ಯಾರಲೋಗ್ರಾಮ್ ಆದರೆ ಎ ಇಂಟು ಎಚ್, ಅಂದರೆ ಬೇಸ್ ಇಂಟು ಹೈಟ್, ಬೇಸ್ ಎ ಇದೆ, ಎ ಇಂಟು ಎಚ್. ಆಯಿತಾ? ಇಲ್ಲಿ ಮತ್ತೆ ಪುನಃ ಪೆರಿಮೀಟ್ರ್ ಮತ್ತು ರೆಕ್ಟ್ಯಾಂಗಲ್ ಇದು ಎರಡದು ಒಂದೇ ನಮೂನೆ ಬರ್ತದೆ. ರೆಕ್ಟ್ಯಾಂಗಲ್ ಮತ್ತು ಪ್ಯಾರಲೋಗ್ರಾಮಿನ ಪೆರಿಮೀಟ್ರ್ ಒಂದೇ ನಮೂನೆ ಬರ್ತದೆ. ಇದು ಎ, ಇದು ಬಿ ಅಲ್ವಾ? 2a ಪ್ಲಸ್ 2b ಆರ್ 2 ಇಂಟು ಬ್ರ್ಯಾಕೆಟ್ a ಪ್ಲಸ್ b ಈಸ್ ದ ಪೆರಿಮೀಟರ್ ಆಫ್ ಎ ಪ್ಯಾರಲೋಗ್ರಾಮ್. ಆಯಿತಾ? ನೆಕ್ಸ್ಟ್ ಬರುವಂಥದ್ದು ನಿಮಗೆ ಟ್ರೆಪೆಜಾಯ್ಡ್. ಏನು ಟ್ರೆಪೆಜಾಯ್ಡ್ ಅಂದರೆ ಏನು ನೋಡಿ. ಟ್ರೆಪೆಜಾಯ್ಡ್ನ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಹೇಳ್ತೇನೆ. ಇಲ್ಲಿ ಎ ಬಿ ಸಿ ಡಿ 4 ಸೈಡ್ಗಳಲ್ಲಿ ನಿಮಗೆ ಈಗ ಎ ಬಿ ಮತ್ತು ಸಿ ಡಿಗಳು ಪ್ಯಾರಲಲ್. ಯಾವುದಾದ್ರೂ 2 ಸೈಡ್ಗಳು ಪ್ಯಾರಲಲ್ ಇದ್ದರೆ ಸಾಕು. ಪ್ಯಾರಲಲ್ ಇರುವ ಚತುರ್ಭುಜವನ್ನು ನಾವೇನು ಹೇಳ್ತೇವೆ? ಟ್ರೆಪೆಜಾಯ್ಡ್. ಯಾವುದಾದ್ರೂ 2 ಸೈಡ್ಗಳು ಪ್ಯಾರಲಲ್ ಇರುವಂತಹ ಚತುರ್ಭುಜವನ್ನು ನಾವು ಟ್ರೆಪೆಜಾಯ್ಡ್ ಅಂತ ಹೇಳ್ತೇವೆ. ಇಲ್ಲಿ ಸೈಡ್ಗಳನ್ನು ಎ ಬಿ ಸಿ ಡಿ ಅಂತ ನೇಮ್ ಮಾಡಿದ್ದಾರೆ ಸಣ್ಣಕ್ಕೆ, ಇಲ್ಲಿ ನೋಡಿರ್ಬೋದು ನೀವು, ಸ್ಮಾಲ್ ಲೆಟ್ರಲ್ಲಿ ಇದೆ ಅದು. ಈಗ ಎ ಮತ್ತು ಸಿಗಳು ಸಮಾನಾಂತರ ಬಾಹುಗಳು, ಪ್ಯಾರಲಲ್ ಸೈಡ್ಸ್. ಎ ಮತ್ತು ಸಿಗಳು ಸಮಾನಾಂತರ ಬಾಹುಗಳು ಅಥವಾ ಪ್ಯಾರಲಲ್ ಸೈಡ್ಸ್ ಅಂತ ಹೇಳ್ತೇವೆ. ಇಲ್ಲಿಯೂ ಕೂಡ ಒಂದು ಹೈಟ್ ಇದೆ. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಸೈಡ್ಸ್. ಈ ಡಿಸ್ಟೆನ್ಸ್ ಅಲ್ಲ, ಈ ಯಾವುದು ಪ್ಯಾರಲಲ್ ಇಲ್ಲದೆ ಇರುವ ಸೈಡಿನದಲ್ಲ. ಎ ಬಿ ಮತ್ತು ಸಿ ಡಿಯ ಡಿಸ್ಟೆನ್ಸನ್ನು ನಾವೇನು ಹೇಳ್ತೇವೆ? ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನಾವು ಹೈಟ್ ಅಂತ ಹೇಳ್ತೇವೆ. ಎ ಆ್ಯಂಡ್ ಸಿ ಬೇಸಸ್ ಆಫ್ ದಿ ಪ್ಯಾರಲಲ್ ಟ್ರೆಪೆಜಾಯ್ಡ್. ಅಂದರೆ ಬೇಸಸ್, ಪ್ಯಾರಲಲ್ ಸೈಡ್ ಅನ್ನೋದಕ್ಕಿಂತ 2 ಬೇಸಸ್ಸೇ. ಇದು ಬೇಸಸ್, ಎ ಯು ಬಿ ಬೇಸೆ, ಸಿ ಸಹ ಬೇಸೆ. ಆಯಿತಾ? ನೀವು ಉಲ್ಟಾ ಇಟ್ಟರೆ ಅದನ್ನು ಸಿ ಬೇಸ್ ಆಗ್ತದೆ. ಆವಾಗ ಬಿ ಮತ್ತು ಡಿ ಲೆಗ್ಸ್ ಅಂತ ಹೇಳ್ತೇವೆ. ಯಾವುದು ಪ್ಯಾರಲಲ್ ಇಲ್ವೋ ಒಂದು ಬಿ, ಇನ್ನೊಂದು ಡಿ, ಇದನ್ನು ಏನು ಹೇಳ್ತೇವೆ ನಾವು? ಲೆಗ್ಸ್ ಅಂತ ಹೇಳ್ತೇವೆ. ಇದು ಟ್ರೆಪೆಜಾಯ್ಡಿನ ಬಗ್ಗೆ ಏನು ಪರಿಚಯ ಅಷ್ಟೇ. ಈಗ ಟ್ರೆಪೆಜಾಯ್ಡಿನ ಏರಿಯಾ ಮತ್ತು ಪೆರಿಮೀಟರ್ಗೆ ಇರುವಂತಹ ಫಾರ್ಮುಲಾ ಏನು ಅಂತ. ಆಯಿತಾ? ಸೊ ನೀವು ಇದನ್ನು ಎರಡನೇದು ಬಿಟ್ಟು ಹಾಕಿ, ಇದು ನೋಡಿ, ಇದು ಇಂಪಾರ್ಟೆಂಟ್. ಎ ಪ್ಲಸ್ ಸಿ ಇಂಟು ಎಚ್. ನೋಡಿ, ಎ ಪ್ಲಸ್ 2 ಪ್ಯಾರಲಲ್ ಸೈಡ್ಗಳನ್ನು ಕೂಡಿಸ್ಬೇಕು, ಅದಕ್ಕೆ 2ರಿಂದ ಭಾಗಿಸ್ಬೇಕು, ಮತ್ತು ಈ ಎಚ್ನಿಂದ ಹೈಟ್ನಿಂದ ಮಲ್ಟಿಪ್ಲೈ ಮಾಡಬೇಕು. ಇದನ್ನು ನಾವೇನು ಹೇಳ್ತೇವೆ? ಏರಿಯಾ ಆಫ್ ಎ ಟ್ರೆಪೆಜಾಯ್ಡ್, ತ್ರಾಪಿಜ್ಯ ಅಂತ ನೀವೇನು ಹೇಳ್ತೀರೋ ಅದು. ಆಯಿತಾ? ಇಲ್ಲಿ ಪೆರಿಮೀಟ್ರಿಗೆ ಹೆಚ್ಚೇನು ಇದಿಲ್ಲ. 4 ಸೈಡ್ ಸಪ್ರೇಟ್ ಇರೋದ್ರಿಂದ ಉದ್ದ 4 ಸೈಡನ್ನು ಕೂಡಿಸಿ ಬಿಡುವುದಿಲ್ಲ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಹೇಳುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟದ್ದು? ತ್ರಾಪಿಜ್ಯದ ಪೆರಿಮೀಟರ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಬರ್ತದೆ ಸ್ಕ್ಯಾಲ್ ಆ್ಯಂಡ್ ಟ್ರಯಾಂಗಲ್. ನಿಮಗೆ ಕಳೆದ ಕ್ಲಾಸ್ನಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಸ್ಕ್ಯಾಲ್ ಆ್ಯಂಡ್ ಟ್ರಯಾಂಗಲ್ ಅಂದರೆ ಎಂಥದ್ದು? ಎ ಬಿ ಸಿ 3 ಬೇರೆ ಬೇರೆ ಉದ್ದ ಇದ್ದರೆ, ಯಾವುದೇ ಒಂದು ಟ್ರಯಾಂಗಲ್ನಲ್ಲಿ 3 ಬಾಹುಗಳು ಬೇರೆ ಬೇರೆ ಉದ್ದ ಇದ್ದದಿದ್ದರೆ ಅದನ್ನು ನಾವು ಹೇಳ್ತೇವೆ ಸ್ಕ್ಯಾಲ್ ಆ್ಯಂಡ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸ್ಕ್ಯಾಲ್ ಆ್ಯಂಡ್ ಟ್ರಯಾಂಗಲಿಗೆ ಇರುವಂಥ ಸೂತ್ರ ಏನು ಅಂಥೇಳಿ, ಏರಿಯಾಕ್ಕೆ ಇರುವಂಥ ಸೂತ್ರ ಎ ಪ್ಲಸ್ ಬಿ ಪ್ಲಸ್ ಸಿ. ನಿಮಗೀಗ ನಾನು ಹೇಳಬೇಕಾಗಿಲ್ಲ. ಪೆರಿಮೀಟ್ರಿಗೆ 3 ಬಾಹುಗಳನ್ನು ಕೂಡಿಸಿಬಿಟ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿದರೆ ನಿಮಗೆ ಪೆರಿಮೀಟ್ರ್ ಬರ್ತದೆ. ಈಗ ಇಲ್ಲಿ ನಿಮಗೆ ಏರಿಯಾಕ್ಕೆ ಸಂಬಂಧಪಟ್ಟು ಯಾವುದು? ಹಾಫ್ ಬೇಸ್ ಇಂಟು ಹೈಟ್ ಆ್ಯಸ್ ಇಟ್ ಈಸ್. ಅದು ಯಾವುದೇ ಟ್ರಯಾಂಗಲ್ ಇರ್ಬೋದು. ಇದು ಸಾಮಾನ್ಯವಾಗಿ ಹೈಟ್ ಗೊತ್ತಿದ್ದದಿದ್ದರೆ ಹಾಫ್ ಬೇಸ್ ಇಂಟು ಹೈಟ್ ಅಂತ ಹೇಳೋದು ಏರಿಯಾ ಆಫ್ ಎ ಟ್ರಯಾಂಗಲ್. ಇಲ್ಲಿ ಸ್ಕ್ಯಾಲ್ ಆ್ಯಂಡ್ ಟ್ರಯಾಂಗಲಿಗೆ ನಿಮಗೆ ಹೈಟ್ ಗೊತ್ತಿಲ್ಲದೆ ಇದ್ದರೂ ಕೂಡ ನೀವು ಏರಿಯಾವನ್ನು ಕಂಡುಹುಡ್ಕೋಬೋದು. ಹೇಗೆ ಅಂತೇಳಿ ನೋಡಿ, ಎಮ್ ಇಂಟು ಎಮ್ ಮೈನಸ್ ಎ, ಎಮ್ ಮೈನಸ್ ಬಿ, ಎಮ್ ಮೈನಸ್ ಸಿ. ಎಮ್ ಇಂಟು ನಾವು ಎಸ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ. ಆ್ಯಕ್ಚುಲಿ ಅದು ಸ್ಮಾಲ್ ಎಸ್ ಇರಬೇಕಾಗಿತ್ತು, ಇಲ್ಲಿ ತೊಂದರೆ ಇಲ್ಲ, ಎಮ್ ಅಂತ ತಗೊಂಡಿದ್ದಾರೆ. ಎಮ್ ಅಂದರೆ ಎಂಥದ್ದು? ಸೆಮಿ ಪೆರಿಮೀಟರ್. ಎಮ್ಮನ್ನು ನಾವೇನು ಹೇಳ್ತೇವೆ? ಸೆಮಿ ಪೆರಿಮೀಟರ್. ಏನು ಸೆಮಿ ಪೆರಿಮೀಟರ್ ಅಂದರೆ? ಸೆಮಿ ಪೆರಿಮೀಟರ್ ಅಂತ ಹೇಳಿದ್ರೆ ಪೆರಿಮೀಟರ್ನ ಅರ್ಧ. ಎ ಪ್ಲಸ್ ಬಿ ಪ್ಲಸ್ ಸಿ 3 ಕೂಡಿಸಿದ್ರೆ ಪೆರಿಮೀಟರ್ ಬರ್ತದೆ. ಪೆರಿಮೀಟರ್ ಅಂತ ಹೇಳಿದ್ರೆ ಅರ್ಧ. ಆ ಸೆಮಿ ಪೆರಿಮೀಟರ್ ಇಂಟು ಇಲ್ಲಿ ಸೆಮಿ ಪೆರಿಮೀಟರ್ ಎಮ್ ಬಂತಲ್ಲ ನಿಮಗೆ. ಸೆಮಿ ಪೆರಿಮೀಟರ್ ಏನು ಬಂತ? ಎಮ್ ಬಂತ. ಸೆಮಿ ಪೆರಿಮೀಟ್ರ್ ಎಮ್ ಬಂದ ಮೇಲೆ ನೀವೇನು ಮಾಡ್ತೀರಿ? ಇಲ್ಲಿಗ ಎಮ್ ಇಂಟು ಎಮ್ ಮೈನಸ್ ಎ. ಇದು 2,
ಇದು 3, ಇದು 4 ಅಂತದೆ. 2 3 4 4 8 ಅಲ್ವಾ? 8ರ ಅರ್ಧ ಎಷ್ಟು? 4. ಹಾಂ, 4 ಮೈನಸ್ 2, 4 ಮೈನಸ್ 3, 4 ಮೈನಸ್ 4 ಅದರ ವರ್ಗಮೂಲ. ಇಲ್ಲಿ ನೋಡಿ, ಕ್ಯಾಪಿಟಲ್ ಇದು ನೋಡಿ, ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಆಯಿತಾ. ಹೀಗೆ ಒಟ್ಟಿಗೆ 8 ಬಂದಿದೆ. ಸೆಮಿ ಪೆರಿಮೀಟ್ರ್ ಎಮ್ ಅಂದರೆ 4 ಬಂತು. 4 ಗುಣಿಸು 4 ಮೈನಸ್ 2, 4 ಮೈನಸ್ 3, 4 ಮೈನಸ್ 4, 4 ಮೈನಸ್ 4 ಇದು 0 ಬರ್ತದೆ. ಇದನ್ನು ಬಿಟ್ಟಾಕು. ಈಗ ಇದೆರಡನ್ನು ಇದು ಮಾಡಿ ಗುಣಿಸುವಂಥ ಕ್ರಮ ಇದು. ಅದರ ವರ್ಗಮೂಲ ನೋಡೋದು. ಇದನ್ನು ನಾವು ಸ್ಕ್ಯಾಲೆನ್ ಟ್ರಯಾಂಗಲಿನ ಏರಿಯಾ ಗೊತ್ತಿಲ್ಲದೆ ಇದ್ದರೆ, ಸ್ಕ್ಯಾಲೆನ್ ಟ್ರಯಾಂಗಲಿನ ಏರಿಯಾ ಗೊತ್ತಿಲ್ಲದೆ ಇದ್ದರೆ, ಹೈಟ್ ಗೊತ್ತಿಲ್ಲದೆ ಇದ್ದರೆ ನೀವು ಉಪಯೋಗಿಸಬಹುದಾದಂತಹ ಫಾರ್ಮುಲಾವನ್ನು ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ನೆಕ್ಸ್ಟ್ ಬರ್ತದೆ ಐಸೋಸೆಲಸ್ ಟ್ರಯಾಂಗಲ್. ಐಸೋ ಅಂದರೆ ಶಬ್ದ ಅರ್ಥ ಏನು ಅಂತ ಹೇಳಿದ್ರೆ, ಎರಡು ಸಮನಾಗಿರುವುದನ್ನು ನಾವು ಹೇಳ್ತೇವೆ ಐಸೋ. ಐಸೋ ಅಂದರೆ ಎರಡು ಒಂದೇ ರೀತಿ ನೋಡಿ, ಬಿ ಮತ್ತು ಬಿ. ಐಸೋಸೆಲಸ್ ಟ್ರಯಾಂಗಲ್. ಸೊ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಎರಡು ಸೈಡ್ಗಳು ಬಿ ಮತ್ತು ಬಿ ಈಕ್ವಲ್ ಇದೆ. ಇದು ಮೂರನೇದು ಭಾಗ, ದಟ್ ಈಸ್ ಎ ಆಯಿತಾ. ಇದು ಇಷ್ಟೇ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಎರಡು ಸೈಡ್ಗಳು ಈಕ್ವಲ್ ಇರುವ ಯಾವುದೇ ಟ್ರಯಾಂಗಲನ್ನು ನಾವು ಐಸೋಸೆಲಸ್ ಟ್ರಯಾಂಗಲ್. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಎರಡು ಆ್ಯಂಗಲ್ಗಳು ಈಕ್ವಲ್, ಆಲ್ಫಾ ಬೇಸ್ ಆ್ಯಂಗಲ್ಗಳು ಎರಡು ಈಕ್ವಲ್ ಇರ್ತದೆ. ಮತ್ತು ಐಸೋಸೆಲಸ್ ಟ್ರಯಾಂಗಲಿಗೆ ನೀವು ಹೆಚ್ಚು ಇದು ಮಾಡಬೇಕಾದ್ರೆ ಇದಿಲ್ಲ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈಸ್ ದ ಎ ಫಾರ್ಮುಲಾ ಫಾರ್ ಏರಿಯಾ ಆಯಿತಾ. ಇಲ್ಲಿ ಎ ಪ್ಲಸ್ 2b ನಿಮ್ಗೆ ಗೊತ್ತಾಗ್ಬೋದು. ಬಿ ಪ್ಲಸ್ ಎ ಪ್ಲಸ್ 2b ಈಸ್ ದ ಫಾರ್ಮುಲಾ ಫಾರ್ ಪೆರಿಮೀಟರ್ ಆಯಿತಾ. ಐಸೋಸೆಲಸ್ ಟ್ರಯಾಂಗಲ್ ಬಗ್ಗೆ ಕಳೆದ ಕ್ಲಾಸಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಆದರೂ ಕೂಡ ಒಂದು ಸಲ ಜಸ್ಟ್ ನೆನ್ಪು ಮಾಡಿದ್ದೇನೆ ಅಷ್ಟೇ. ಇಕ್ವಿಲ್ಯಾಟ್ರಲ್ ಏನು ಇದೀಗ ನೆಕ್ಸ್ಟ್ ಬರುವಂಥದ್ದು ಯಾವುದು? ಇಕ್ವಿಲ್ಯಾಟ್ರಲ್. ಏನು ಇಕ್ವಿಲ್ಯಾಟ್ರಲ್ ಅಂತ ಹೇಳಿದರೆ, ಇಕ್ವಿಲ್ಯಾಟ್ರಲ್ ಅಂತ ಹೇಳಿದರೆ ಎಲ್ಲ ಸೈಡ್ಗಳು ಈಕ್ವಲ್ ಇರುವಂಥ ಟ್ರಯಾಂಗಲನ್ನು ನಾವೇನು ಹೇಳ್ತೇವೆ? ಇಕ್ವಿಲ್ಯಾಟ್ರಲ್. ಎ ಬಿ ಸಿ ಮೂರಿದೆ, ಇಲ್ಲಿ ಇಕ್ವಿಲ್ಯಾಟ್ರಲ್ ಅಂತ ಹೇಳ್ತೇವೆ. ಇಕ್ವಿಲ್ಯಾಟ್ರಲ್ ಅಂದರೆ ಸಮಬಾಹು ತ್ರಿಭುಜ. ಅದು ಸಮದ್ವಿಬಾಹು. ಐಸೋಸೆಲಸ್ ಅಂದರೆ ಸಮದ್ವಿಬಾಹು, ಇದು ಸಮಬಾಹು ತ್ರಿಭುಜ ಆಯಿತಾ. ಇಲ್ಲಿ ನೀವೀಗ ಏನು ಮಾಡ್ತೀರಿ ಅಂತ ಹೇಳಿದರೆ, ವಾಟ್ ಈಸ್ ದ ಏರಿಯಾ ಆಫ್ ಎ ಇಕ್ವಿಲ್ಯಾಟ್ರಲ್? ಇದಕ್ಕೊಂದು ಸಪ್ರೇಟ್ ಇದು. ಇಲ್ಲಿ ಹೈಟ್ ಬೇಕಂತಿಲ್ಲ. ಹೈಟ್ ಇಲ್ಲದೇ ನೀವೇನು ಮಾಡ್ಬೋದು, ಇಲ್ಲಿ ಇದರ ಏರಿಯಾವನ್ನು ನೋಡ್ಬೋದು. ಹಾಫ್ ಬೇಸ್ ಇಂಟು ಹೈಟ್ ಎಲ್ಲ ಇದಕ್ಕೂ ಇರೋದು. ಹೈಟ್ ಗೊತ್ತಿಲ್ಲದೆ ಇದ್ದರೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲಿಗೆ ನೀವು √3/4 ಇಂಟು ಖಾಲಿ ಒಂದು ಸೈಡ್ ಗೊತ್ತಿದ್ರೆ ಸಾಕು. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಸೈಡ್ ಮಾತ್ರ ಗೊತ್ತಿದ್ರೆ ಸಾಕು. ಆವಾಗ ಏನು ಮಾಡ್ತೀರಿ? √3/4 ಇಂಟು ಎ ಸ್ಕ್ವೇರ್ ಈಸ್ ದ ಏರಿಯಾ ಆಫ್ ಎ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಮತ್ತು ಪೆರಿಮೀಟರ್ 3a ಅಂತ ನಿಮ್ಗೆ ಹೇಳಬೇಕಾಗಿಲ್ಲ, ಈಗಾಗಲೇ ನೀವು ಅದರ ಬಗ್ಗೆ ಫೆಮಿಲಿಯರ್ ಆಗಿದ್ದೀರಿ. a ಪ್ಲಸ್ ಎ ಈಸ್ ದ 3a ಈಸ್ ದ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್, ಪೆರಿಮೀಟರ್ ಆಫ್ ಎ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಯಿತಾ. ಸೊ ನೆಕ್ಸ್ಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಕಳಿಸಲ್ಲ ನಾನು ಪೈಥಾಗೋರಸ್ ಥಿಯರಮ್ ಬಗ್ಗೆಯೂ ಹೇಳಿದ್ದೇನೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಗ್ಗೆಯೂ ಹೇಳಿದ್ದೇನೆ. ಇಲ್ಲಿ ಹೆಚ್ಚೇನು ಹೇಳಬೇಕಾಗಿಲ್ಲ ನಿಮಗೆ, ಮತ್ತೆ ಪುನಃ ರಿಪೀಟ್ ಮಾಡ್ತೇನೆ ಒಂದು ಸಲ ಅಷ್ಟೇ ಆಯಿತಾ. ಇದು ಎ ಅಂತ ಹೇಳಿದರೆ ಬೇಸ್, ಬಿ ಅಂತ ಹೇಳಿದರೆ ಹೈಟ್, ಸಿ ಅಂತ ಹೇಳಿದರೆ ವಿಕರ್ಣ ಆಯಿತಾ. ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ಬೇಸ್, ಹೈಟ್, ವಿಕರ್ಣ ಮೂರು ಇರ್ತದೆ. ಇಲ್ಲಿ ವಿಕರ್ಣ ಅಥವಾ ಹೈಪೋಟೆನಿಯಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ. ಏನು ಹೇಳ್ತೇವೆ? ಹೈಪೋಟೆನಿಯಸ್ ಅಂತ ಹೇಳ್ತೇವೆ. ಇಲ್ಲಿ ಹಾಫ್ ಎ ಇಂಟು ಬಿ, ಬಿ ಇಟ್ ಸೆಲ್ಫ್ ಈಸ್ ದ ಹೈಟ್, ಹಾಫ್ ಎ ಇಂಟು ಬಿ ಈಸ್ ದ ಏರಿಯಾ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆ್ಯಂಡ್ ದ ಪೆರಿಮೀಟರ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಇನ್ನೇನು ಹೆಚ್ಚಿಗೆ ಇದರ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ. ಈಗಾಗಲೇ ಪೈಥಾಗೋರಸ್ ಥಿಯರಮ್ ಮತ್ತು ಅದರ ಬಗ್ಗೆ ಎಲ್ಲವನ್ನು ನಾನು ಹೇಳಿದ್ದೇನೆ ಆಯಿತಾ. ನೆಕ್ಸ್ಟ್ ಬರ್ತದೆ ಕ್ವಾಡ್ರಲ್ಯಾಟರಲ್ ಆರ್ ಕೈಟ್. ಕ್ವಾಡ್ರಲ್ಯಾಟರಲ್ ಅಂತ ಹೇಳುವಂಥ ಹೆಸರು ನೀವು ಕೇಳಿರ್ಬೋದು. ಚತುರ್ಭುಜ. ಇಲ್ಲಿ ವಿಚಾರ ಏನಂದರೆ, 4 ಬದಿ ಇರುವಂಥದ್ದನ್ನು ನಾವೇನು ಹೇಳ್ತೇವೆ? ಚತುರ್ಭುಜ, ಕ್ವಾಡ್ರಲ್ಯಾಟ್ರಲ್ ಆರ್ ಕೈಟ್ ಆಯಿತಾ. ಕ್ವಾಡ್ರಲ್ಯಾಟ್ರಲಿಗೆ ಹೀಗೆ ಇರಬೇಕಂತ ಏನೂ ಇಲ್ಲ, ಕೈಟಿಗೆ ಮಾತ್ರ ಹೀಗೆ ಇರಬೇಕಂತ ಇದೆ. ಕೈಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ಎ ಕ್ವಾಡ್ರಲ್ಯಾಟ್ರಲ್ ಅಷ್ಟೇ ಆಯಿತಾ. ಇಲ್ಲಿ ಎ ಬಿ ಬಿ ಎ ಅಂದರೆ 2a ಪ್ಲಸ್ 2b. ಇಲ್ಲಿ ನಿಮಗೆ ಹೆಚ್ಚೇನು ಕೆಲಸ ಇಲ್ಲ. ಪೆರಿಮೀಟ್ರ್ ಅಂತ ಬಂದಾವಾಗ 2a ಪ್ಲಸ್ 2b ನಿಮಗೆ ಪೆರಿಮೀಟ್ರ್ ಬರ್ತದೆ. ಏರಿಯಾವನ್ನು ಯಾವ ರೀತಿ ನೋಡ್ತೀರಿ? ಏರಿಯಾಗಿರುವಂಥ ಫಾರ್ಮುಲಾ ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ನಿಮಗೆ ದಿಸ್ ಡಯಾಗನಲ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಈ ಡಯಾಗನಲ್ ಏನಿದೆಯೋ ಕ್ವಾಡ್ರಲ್ಯಾಟ್ರಲ್ ಅಥವಾ ಈ ಕೈಟಿನ ಇದಕ್ಕೆ ಡಯಾಗನಲ್ ಈಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದು ಈ ಡಯಾಗನಲ್ಲಿಗೆ ನೀವು ಏನು ಮಾಡ್ತೀರಿ? d1 d2 ಡಿವೈಡೆಡ್ ಬೈ
2. d1 d2 divided by 2 is the area formula. d1 d2 divided by 2 is the area. ಡಯಾಗನಲ್ ಉದ್ದ ನಿಮಗೆ ಗೊತ್ತಿರಬೇಕು ಆಯಿತಾ. ಇದನ್ನು ನಾವೇನು ಹೇಳ್ತೇವೆ ಕ್ವಾಡ್ರಿಲ್ಯಾಟ್ರಲ್ ಆರ್ ಕೈಟ್ ಆಯಿತಾ. ಇಲ್ಲಿ ಪೆರಿಮೀಟ್ರಿಗೆ 2a + 2b ಅಂತ ಹೇಳುವಂಥದ್ದು ನಾರ್ಮಲಿ ಇರುವಂತಹ ಫಾರ್ಮುಲಾ. ನೆಕ್ಸ್ಟ್ ರಾಂಬಸ್, ಕನ್ನಡದಲ್ಲಿ ಇದಕ್ಕೆ ವಜ್ರಾಕೃತಿ. ಏನು ರಾಂಬಸ್ಸಿನ ವಿಶೇಷತೆ ಏನು? ಎ ಬಿ ಸಿ ಡಿ 4 ಸೈಡ್ಗಳನ್ನು ಹೆಸರಿಸಿದ್ದೇನೆ ಇಲ್ಲಿಗ. 4 ಸೈಡ್ಗಳ ವಿಶೇಷತೆ ಏನು ಅಂತ ಹೇಳಿದರೆ, ಚೌಕಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದನ್ನು ಫಸ್ಟ್ ಹೇಳ್ತೇನೆ ನಾನು, ಯಾಕಂದರೆ ವೆರಿ ಇಂಪಾರ್ಟೆಂಟ್. ಎಲ್ಲ ವಜ್ರಾಕೃತಿ ಅಥವಾ ರಾಂಬಸ್ಗಳು ಚೌಕ ಅಲ್ಲ, ಆದರೆ ಎಲ್ಲ ಚೌಕವು ರಾಂಬಸ್. ಎಲ್ಲ ಚೌಕವು ರಾಂಬಸ್. ಯಾಕೆ ಅಂತ ಹೇಳಿದರೆ, ರಾಂಬಸ್ನ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ಈ ಆ್ಯಂಗಲ್ ಅಂತ ಹೇಳುವಂಥದ್ದು 90 ಡಿಗ್ರಿ ಇರಲೇಬೇಕು ಅನ್ನುವಂಥ ಯಾವುದೇ ನಿಯಮ ಇಲ್ಲ. ಆದರೆ ಇನ್ ಕೇಸ್ ಆಫ್ ಎ ಸ್ಕ್ವೇರ್ ಪ್ರತಿಯೊಂದು ಆ್ಯಂಗಲ್ 90 ಡಿಗ್ರಿ ಇರಲೇಬೇಕು ಅಂತ ಹೇಳುವ ನಿಯಮ ಇದೆ. ಆದರೆ ಇಲ್ಲಿ 90 ಡಿಗ್ರಿ ಇರಲೇಬೇಕು ಅಂತ ಹೇಳುವ ಯಾವುದೇ ನಿಯಮ ಎ ಬಿ ಸಿ ಡಿ ಇ ಇದರಲ್ಲಿ ಯಾವುದರಲ್ಲಿ ಯಾವ ಕೋನವೂ ಸಹ 90 ಡಿಗ್ರಿ ಇರಲೇಬೇಕು ಎನ್ನುವ ನಿಯಮ ರಾಂಬಸ್ನಲ್ಲಿ ಇಲ್ಲ. ಆದ್ದರಿಂದ ಏನು ಹೇಳ್ತೇವೆ, ಎಲ್ಲ ಚೌಕಗಳು ರಾಂಬಸ್, ಆದರೆ ಎಲ್ಲ ರಾಂಬಸ್ಗಳು ಚೌಕ ಅಲ್ಲ ಅಷ್ಟೇ. ಗೊತ್ತಾಯ್ತಾ? ಇಲ್ಲಿ ಪೆರಿಮೀಟ್ರಿಗೆ 4 ಸೈಡ್ಗಳು ಈಕ್ವಲ್ ಇರೋದ್ರಿಂದ 4a ಹೇಳಬೇಕಾಗಿಲ್ಲ ನಿಮಗೆ, ಆದರೂ ಕೂಡ ಒಂದು ಸಲ ನೆನಪು ಮಾಡ್ತೇನೆ ನೋಡಿ. p = ಪೆರಿಮೀಟರ್ = 4a. ಏರಿಯಾಗೆ d1 d2 ಡಿವೈಡೆಡ್ ಬೈ 2. ಏರಿಯಾಗೆ d1 d2 ಡಿವೈಡೆಡ್ ಬೈ 2 ಆಯಿತಾ. ಇದು ರಾಂಬಸ್ನ ಏರಿಯಾಗೆ ಇರುವಂತಹ ಸೂತ್ರ ಆಯಿತಾ. ನೆಕ್ಸ್ಟ್ ಬರ್ತದೆ ರೆಗ್ಯುಲರ್ ಪಾಲಿಗಾನ್. ಏನು ಪಾಲಿಗಾನ್ ಅಂದರೆ? ಪಾಲಿಗನ್ ಅಂದರೆ ಬಹುಭುಜಾಕೃತಿ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಇಲ್ಲಿ ನಾವು ಈಗ ಆರು ಮೂಲೆ ಇರುವಂಥದ್ದನ್ನು ಹೇಳ್ತೇವೆ. ಎ ಬಿ ಸಿ ಡಿ ಇ. ಹೆಸರು ಮಾಡುವಾಗ ನೀವು ಎರಡು ಡೈರೆಕ್ಷನನ್ನು ಫಾಲೋ ಮಾಡಬೇಕು. ಒಂದೇ ಈ ಡೈರೆಕ್ಷನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನು, ಅಥವಾ ನೀವು ಕ್ಲಾಕ್ ವೈಸ್ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿದರೆ ಸಾಕು. ಹೆಸರು ಮಾಡಲಿಕ್ಕೂ ಸಹ, ಅದಕ್ಕೆ ನೇಮ್ ಮಾಡಲಿಕ್ಕೂ ಸಹ ಏನು ಅಂದರೆ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರವೇ ನೇಮ್ ಮಾಡಬೇಕು. ಇಲ್ಲಿಗ ನಾನೀಗ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನನ್ನು ನಾನು ಫಾಲೋ ಮಾಡಿದ್ದೇನೆ ಆಯಿತಾ. ಒಂದು ವಿಚಾರ ನೆನಪು, ಎ ಬಿ ಸಿ ಡಿ ಇ ಈಸ್ ಎ ಪಾಲಿಗಾನ್. ಪಾಲಿಗಾನ್ ಅಂದರೆ ಅಂತ ಹೇಳಿದ್ರೆ ಬಹುಭುಜಾಕೃತಿ ಆಯಿತಾ. 3 4 5 6 7 8 ತನಕ ಮತ್ತು ಬೇರೆ ಬೇರೆ ಎಲ್ಲ ಹೆಸರಿದೆ ಆಯಿತಾ. ಇಲ್ಲಿಗ 3ಕ್ಕೆ ಟ್ರಯಾಂಗಲ್, 4ಕ್ಕೆ ಕ್ವಾಡ್ರಿಲ್ಯಾಟ್ರಲ್, 5ಕ್ಕೆ ಪೆಂಟಗಾನ್. ಇದು ಹೆಕ್ಸಾಗಾನ್. ಇದನ್ನು ಹೇಳ್ತೇವೆ ರೆಗ್ಯುಲರ್ ಹೆಕ್ಸಾಗಾನ್ ಅಂದರೆ. ಮತ್ತೆ ಹೇಳ್ತೇನೆ, ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿ. ರೆಗ್ಯುಲರ್ ಅಂತ ಹೇಳಿದರೆ ಎಲ್ಲ ಬಾಹುಗಳು ಈಕ್ವಲ್ ಇದ್ದರೆ ಅದನ್ನು ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ ಅಂತ ಹೇಳ್ತೇವೆ. ಆದ್ದರಿಂದ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿಗ 6 ಇದ್ದರೆ ಹೆಕ್ಸಾಗಾನ್, 7 ಇದ್ದರೆ ಹೆಪ್ಟಗಾನ್, 8 ಇದ್ದರೆ ಆಕ್ಟಗಾನ್. 8 ಇದ್ದರೆ ಆಕ್ಟಗಾನ್ ಅಂತ ಹೇಳ್ತೇವೆ. ದಿಸ್ ಈಸ್ ಎ ಹೆಕ್ಸಾಗಾನ್ ಆಯಿತಾ. n = ನಂಬರ್ ಆಫ್ ಸೈಡ್, ದಟ್ ಈಸ್ 6 ಹಿಯರ್, and a = side of the polygon, and d1 is the diagonal ಆಯಿತಾ. ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ ನೋಡಿ, ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ, ಹೆಕ್ಸಾಗಾನಿನ ವಿಚಾರ ಏನು ಅಂತ ಹೇಳಿದರೆ, ವಾಟ್ ಈಸ್ ದ ಏರಿಯಾ ಆಫ್ ಎ ಹೆಕ್ಸಾಗಾನ್. ಹೆಕ್ಸಾಗಾನ್ ಅಂತಲ್ಲ, ನೀವು ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ NAR ಡಿವೈಡೆಡ್ ಬೈ 2. n ಅಂದರೆ ಎಂಥದ್ದು? n ಅಂದರೆ ನಂಬರ್ ಆಫ್ ಸೈಡ್ಸ್. n ಅಂದರೆ ನಂಬರ್. ಎ ಅಂದರೆ ರೆಗ್ಯುಲರ್ ಹೆಕ್ಸಾಗಾನ್, ದಿಸ್ ಈಸ್ ದ ಲೆಂತ್ ಆಫ್ ದಿ ಸೈಡನ್ನು ನಾವು ಹೇಳ್ತೇವೆ ಎ ಅಂತ ಹೇಳ್ತೇವೆ. ಆರ್ ಅಂದರೆ ಒಂದು ಹೊಸ ವಿಷಯ ಇದೀಗ. ಆರ್ ಅಂತ ಹೇಳುವಂಥದ್ದು ಈ ಸೆಂಟರ್ನಿಂದ ಈ ಸೈಡಿನ ಮಿಡ್ಲಿಗೆ ಬರುವಂಥದ್ದು ಆರ್ ಅಂತ ಹೇಳ್ತೇವೆ ನಾವು ಆಯಿತಾ. ಇದನ್ನೇನು ಹೇಳ್ತೇವೆ? ಆರ್ ಅಂತ ಹೇಳ್ತೇವೆ. ಸೊ ಇದನ್ನು ನಾವೇನು ಹೇಳ್ತೇವೆ, ಈ NAR ಡಿವೈಡೆಡ್ ಬೈ 2 ಈಸ್ ದ, ಯಾವುದೇ ಪಾಲಿಗಾನ್ ಇರ್ಬೋದು, ಈ ಫಾರ್ಮುಲಾ ಇಂಪಾರ್ಟೆಂಟ್. ಪೆರಿಮೀಟರ್ಗೆ n × a, ಸಿಂಪಲ್ ಇದು. 6 ಇದ್ದರೆ 6a, 4 ಇದ್ದರೆ 4a, 3 ಇದ್ದರೆ 3a ಆಯಿತಾ. ನೆಕ್ಸ್ಟ್ ಬರ್ತದೆ ಸರ್ಕಲ್. ಸೊ ಸರ್ಕಲ್ ಅಂತ ಹೇಳುವಂಥದ್ದು ಈ ಮಧ್ಯಬಿಂದುವಿನಿಂದ
ಸಮಾನ ದೂರದಲ್ಲಿರುವ ಬಿಂದುಗಳ ಗಣವನ್ನು ನಾವು ಏನು ಹೇಳ್ತೇವೆ, ಸರ್ಕಲ್ ಅಂತ ಹೇಳ್ತೇವೆ. ಸೊ ಸರ್ಕಲಿನ ಇದು ಹೇಳ್ತೇವೆ ರೇಡಿಯಸ್. ಸರ್ಕಲಿನದು ಇದೆಂಥದ್ದು, ರೇಡಿಯಸ್. ಇದು ಎಸ್ ಅಂತ ಹೇಳುವಂಥದ್ದು ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೇವೆ. ಈ ಪರಿಧಿಯಿಂದ ಪರಿಧಿಗಿರುವ ದೂರವನ್ನು ನಾವು ಹೇಳ್ತೇವೆ ಡಯಾಮೀಟರ್. ಪರಿಧಿಯಿಂದ ಪರಿಧಿಗಿರುವ ದೂರವನ್ನು ನಾವು ಹೇಳ್ತೇವೆ ದಿಸ್ ಈಸ್ ದಿ ಡಯಾಮೀಟರ್. ಇನ್ನೂ ಕೆಲವೊಂದು ಭಾಗಗಳು ಬರ್ತವೆ ನೋಡಿ. ಇದು ಸೆಕ್ಟರ್ ಆಫ್ ಎ ಸರ್ಕಲ್ ಅಂತ ಹೇಳ್ತೇವೆ. ಇದನ್ನೇನು ಹೇಳ್ತೇವೆ, ಸೆಕ್ಟರ್ ಆಫ್ ಎ ಸರ್ಕಲ್ ಅಂತ ಹೇಳ್ತೇವೆ. ಇದನ್ನು ಸೆಗ್ಮೆಂಟ್ ಆಫ್ ಎ, ಖಂಡ ಅಂತ ಕನ್ನಡದಲ್ಲಿ ಹೇಳ್ತೇವೆ. ದಿಸ್ ಈಸ್ ದಿ ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಸೊ ದಿಸ್ ಈಸ್ ದ ಸೆಕ್ಟರ್ ಆಫ್ ಎ ಸರ್ಕಲ್. ಆಯಿತಾ. ಈ ರೀತಿ ಒಂದು ಟ್ರಯಾಂಗಲ್ನ ಒಳಗಡೆ ಬರುವಂತಹ ಜಾಗವನ್ನು ಕಟ್ ಮಾಡಿದರೆ ನಾವು ಅದನ್ನು ಹೇಳ್ತೇವೆ ಸೆಕ್ಟರ್ ಆಫ್ ಎ ಸರ್ಕಲ್. ಇಲ್ಲಿಯೂ ಸಹ ಏರಿಯಾ ಮತ್ತು ಪೆರಿಮೀಟರ್ಗೆ ಏನು ಫಾರ್ಮುಲಾ ಇದೆ ನಾನು ನಿಮ್ಗೆ ಹೇಳ್ತೇನೆ. ಪೈ ಆರ್ ಸ್ಕ್ವೇರ್, ರೇಡಿಯಸ್ ಗೊತ್ತಿದ್ದದಿದ್ದರೆ ಪೈ ಆರ್ ಸ್ಕ್ವೇರ್ ಈಸ್ ದ ಏರಿಯಾ ಆಫ್ ಎ ಸರ್ಕಲ್. ಆಮೇಲೆ ಪೈ ಬೈ 4d ಸ್ಕ್ವೇರ್, ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಈಸ್ ದ ಏರಿಯಾ ಇಫ್ ದಿ ಡಯಾಮೀಟರ್ ಈಸ್ ನೋ. ಡಯಾಮೀಟರ್ ಗೊತ್ತಿದ್ದರೆ ಪೈ ಡಿ ಸ್ಕ್ವೇರ್ ಬೈ 4, ರೇಡಿಯಸ್ ಗೊತ್ತಿದ್ದದಿದ್ದರೆ ಪೈ ಆರ್ ಸ್ಕ್ವೇರ್. ಆಯಿತಾ. ಆಮೇಲೆ ಇಲ್ಲಿಯೂ ಕೂಡ ಪೆರಿಮೀಟರ್ಗೆ ರೇಡಿಯಸ್ ಗೊತ್ತಿದ್ದದಿದ್ದರೆ 2 ಪೈ ಆರ್, ಪೆರಿಮೀಟರ್ ಡಯಾಮೀಟರ್ ಗೊತ್ತಿದ್ದದಿದ್ದರೆ ಪೈ ಇಂಟು ಡಿ ಈಸ್ ದ ಪೆರಿಮೀಟರ್ ಆಫ್ ಎ ಸರ್ಕಲ್ ಅಂತ ಹೇಳ್ತೇವೆ. ಪೆರಿಮೀಟರ್ ಆಫ್ ಎ ಸರ್ಕಲ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ನಿಮಗೆ ಬರ್ತದೆ ಎಲಿಪ್ಸ್. ಎಲಿಪ್ಸ್ ಅಂದರೆ ನೀವು ನೋಡಿರ್ಬೋದು, ಎಲಿಪ್ಸ್ ಅಂತ ಹೇಳಿದ್ರೆ ದೀರ್ಘವೃತ್ತ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಆಯಿತಾ. ಇಲ್ಲಿ ಯಾವ ರೀತಿ ಬರ್ತದೆ ಅಂತ ನೋಡಿ, ನಾನು ಇದನ್ನು ಕಂಪ್ಲೀಟ್ ಮಾಡ್ತೇನೆ ನೋಡಿ. ಇಲ್ಲಿ ಬರುವಂಥದ್ದು ಎ ಮತ್ತು ಬಿ. ಆ್ಯಕ್ಚುಲಿ 2a ಮತ್ತು 2bಗೆ ಒಂದು ಸ್ಪೆಷಲ್ ಹೆಸರಿದೆ. ಆಯಿತಾ. ಇದರಲ್ಲಿ 2a, ಎ ಅಂದರೆ ಇಲ್ಲಿಯೂ ಎ, ಇಲ್ಲಿ ಬಿ ನೋಡಿ, ಇಲ್ಲಿ ಬಿ. ಹೌದಾ. ಈಗ ಏನಾಗ್ತಂದರೆ 2a ಅಂತ ಹೇಳಿದರೆ ಮೇಜರ್ ಆ್ಯಕ್ಸಿಸ್, 2b ಅಂದರೆ ಮೈನರ್ ಆ್ಯಕ್ಸಿಸ್. ಎರಡು ಹೆಸರುಗಳು ವೆರಿ ಇಂಪಾರ್ಟೆಂಟ್ಲಿ. 2a ಅಂತ ಹೇಳಿದರೆ ಮೇಜರ್ ಆ್ಯಕ್ಸಿಸ್, 2b ಅಂತ ಹೇಳಿದರೆ ಮೈನರ್ ಆ್ಯಕ್ಸಿಸ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಏರಿಯಾ? What is the formula for area of this particular ellipse is A equal to pi into A into small a into b. Pi into small a into b is the area of a ellipse. Area of a ellipse. ಮತ್ತು ಪೆರಿಮೀಟರ್ಗೆ ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಫಾರ್ಮುಲಾ ಇದೆ. ಆದರೂ ಕೂಡ ಜಸ್ಟ್ ನೀವು ತಿಳ್ಕೊಳ್ಳಿ ಅದನ್ನು. ಆಯಿತಾ. ನೋಡಿ, ಪಿ ಈಕ್ವಲ್ ಟು ಪೈ ಇಂಟು 3/2 a ಪ್ಲಸ್ ಬಿ ಮೈನಸ್ ರೂಟ್ ಎ ಬಿ ಇಸ್ ದ. ಇದನ್ನು ಒಂದು 10 ಸಲ ಬರೆದೇ ಕಲಿಬೇಕಾಗ್ತದೆ. 3/2 a ಪ್ಲಸ್ ಬಿ ಮೈನಸ್ ರೂಟ್ ಎ ಬಿ ಈಸ್ ದ ಪೆರಿಮೀಟರ್ ಆಫ್ ಎ ಎಲಿಪ್ಸ್ ಅಥವಾ ದೀರ್ಘವೃತ್ತ. ಭೂಮಿ ಆಕಾರವನ್ನು ಅಂತಲೂ ಹೇಳ್ತಾರೆ. ಭೂಮಿ ಎಕ್ಸಾಕ್ಟ್ಲಿ ಎಲಿಪ್ಸ್ ಕಂಡ ಹಾಗೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾ ಇವೆ. ಆದರೂ ಸಹ ದಿಸ್ ಈಸ್ ಎ ಎಲಿಪ್ಸ್. ಇದನ್ನು ನಾವು ಹೇಳ್ತೇವೆ ಎಲಿಪ್ಸ್. ದೀರ್ಘವೃತ್ತ ಅಂತ ಹೇಳೋದು ಸರಿಯಾದ ಶಬ್ದ ಅನ್ನಿಸ್ತದೆ ನನಗೆ. ಸೊ ಇದು ಎಲಿಪ್ಸಿನ ಏರಿಯಾ ಮತ್ತು ಪೆರಿಮೀಟರ್. ಪೈ ಇಂಟು ಎ ಬಿ ಈಸ್ ದ ಫಾರ್ಮುಲಾ ಫಾರ್ ಎ ಬಿ ಏರಿಯಾ ಆ್ಯಂಡ್ P equal to pi into bracket 3/2 a plus b minus root a b is the formula for perimeter. ಆಯಿತಾ. ಸೊ ಇಲ್ಲಿಗೆ ಏನಾಯಿತು ಅಂತಂದರೆ ಹೆಚ್ಚಿನ ಪ್ಲೇನ್ ಫಿಗರ್ಗಳ ಏರಿಯಾ ಮತ್ತು ಪೆರಿಮೀಟರ್ ಬಗ್ಗೆ ಹೇಳಿದ್ದೇನೆ. ಮುಂದಿನ ತರಗತಿಯಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ ಏರಿಯಾ ಪೆರಿಮೀಟರ್ ಮತ್ತು ವಾಲ್ಯೂಮಿಗೆ ಇರುವ ವ್ಯತ್ಯಾಸಗಳು ಮತ್ತು ಸಂಬಂಧಗಳ ಬಗ್ಗೆ ನಿಮಗೆ ಹೇಳ್ತೇನೆ. ವಾಲ್ಯೂಮ್ ಆಫ್ ಸಾಲಿಡ್ಸ್ ಅಂತ ಹೇಳುವಂಥದ್ದು ನೆಕ್ಸ್ಟ್ ಚಾಪ್ಟರ್ ಆಗಿರ್ತದೆ. ನಮಸ್ಕಾರ.